ಅವರೆಲ್ಲರೂ ಕೂಡ ಈ ಬಾರಿ ಉತ್ತಮ ಫಸಲು ಬರುತ್ತೆ ಅಂತ ಭಾರಿ ಲಾಭದ ನಿರೀಕ್ಷೆಯಲ್ಲಿದ್ರು. ಆದರೆ ಅಕಾಲಿಕವಾಗಿ ಸುರಿದಂತ ಈ ಆಲಿಕಲ್ಲು ಮಳೆಗೆ ಕಂಗಾಲಾಗಿದ್ದಾರೆ, ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾವು ಬೆಳೆಗಾರನಿಗೆ ಬರೆ ಎಳೆದ ಅಕಾಲಿಕ ಮಳೆ. ಆಲಿಕಲ್ಲು ಮಳೆ ಆರ್ಭಟಕ್ಕೆ ರೈತರ ಬದುಕು ತಪ್ತರ. ಇನ್ನೇನು ಫಸಲು ಕೈಗೆ ಬಂತು ಅನ್ನೋ ಹೊತ್ತಿಗೆ ಮಾವು ಬೆಳೆಗಾರರು ತಲೆ ಮೇಲೆ ಕೈ ಹೊತ್ತು ಕೂರುವ ಸ್ಥಿತಿ ನಿರ್ಮಾಣವಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅಕಾಲಿಕವಾಗಿ ಸುರಿದ ಆಲಿಕಲ್ಲು ಸಹಿತ ಮಳೆಗೆ ಸಂಕಷ್ಟ ಎದುರಿಸುತ್ತಾ ಇದ್ದಾರೆ. ಅಕಾಲಿಕ ಮಳೆಯಿಂದ ಮಾವಿನಕಾಯಿ ಉದುರಿ ಹೋಗ್ತಾ ಇದೆ. ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಶಿಕಾರಿಪುರ ತಾಲೂಕಿನ ಶೀರಿಹಳ್ಳಿ ತಾಂಡಾದ ರೈತ ಶಂಕರನಾಯ್ಕ ಎಂಬುವವರ ಮಾವಿನ ತೋಟದಲ್ಲಿ 60% ಮಾವು ಉದುರಿ ಭೂಮಿ ಪಾಲಾಗಿದೆ. ಅಕಾಲಿಕ ಮಳೆ ಬಿದ್ದು ನಿನ್ನೆ ಎಲ್ಲ ಆಲಿಕಲ್ ಬಿದ್ದು ಎಲ್ಲ ಮಾವೆಲ್ಲ ಒಳ್ಳೆ ಫಸಲ್ ಬಂದಿತ್ತು, ಎಲ್ಲ ಉದುರ್ಬಿಟ್ಟು ಇದ್ದಾವೆ. ಏನ್ ಮಾಡ್ಬೇಕಂತ ರೈತರ ಸಂಕಟ ಅರ್ಥ ಮಾಡ್ಕೊಂಡ್ರೆ ಯಾರಿಲ್ಲ ಸರ್. ಬಹಳ ಹಾಳಾಗಿದಾವೆ ಸರ್. ತುಂಬಾ ಸರ್. ಈ ಮರಗಳು ನೋಡ್ರಿ ಸರ್, ನೀವೇ ಒಂದೊಂದು ಇಲ್ಲ ಸರ್, ಎಲ್ಲೋ ಒಂದೊಂದು ಇದಾವೆ. ಎಲ್ಲ ಉದುರಿದಾವ? ಎಲ್ಲ ಉದುರಿದಾವೆ ಸರ್. ಅಂದ್ರೆ ಒಳ್ಳೆ ಫಸಲ್ ಬಂದಿತ್ತು? ಒಳ್ಳೆ ಫಸಲ್ ಬಂದಿತ್ತು ಸರ್. ಖುಷಿಯಲ್ಲಿದ್ವಿ ನಾವು. ಒಳ್ಳೆ ಈ ಸತಿ ಫಸಲ್ ಬಂದಿದ್ದ ಖುಷಿಯಲ್ಲಿದ್ವಿ. ಅಷ್ಟರಲ್ಲಿ ನಿನ್ನೆ ಮಳೆ ಗಾಳಿ ಮತ್ತೆ ಅಕಾಲಿಕ ಇದು ಆಲಿಕಲ್ ಬಿದ್ದು ಎಲ್ಲ ಉದುರೋಗ್ಬಿಟ್ಟಿದೆ ಸರ್. 2-3 ವರ್ಷಗಳಿಂದ ಮಾವಿಗೆ ಬೆಲೆ ಸಿಗದೆ ಉತ್ತಮ ಇಳುವರಿ ಇಲ್ಲದೆ ಕಂಗೆಟ್ಟಿದ್ದ ಮಾವು ಬೆಳೆಗಾರನಿಗೆ ಈ ಬಾರಿ ಅಕಾಲಿಕ ಮಳೆ ಕೊಳ್ಳಿ ಇಟ್ಟಿದೆ. ಮರದಲ್ಲಿರುವ ಮಾವಿಗೆ ಆಲಿಕಲ್ಲಿನ ಪೆಟ್ಟು ಬಿದ್ದಿದೆ. ಹಣ್ಣಾಗುವ ತನಕ ಉಳಿಯುತ್ತೋ ಇಲ್ಲವೋ ಅನ್ನೋ ಆತಂಕ ಎದುರಾಗಿದೆ. ಅಕಾಲಿಕ ಮಳೆಯಿಂದ ಬರೇ ಮಳೆ ಆಗಿದ್ರೆ ಪರವಾಗಿಲ್ಲ, ಹಾವಿನ ಕಲ್ಲು ಸಾಕಷ್ಟು ಸುರಿದು ಮಾವಿನ ಫಸಲಿಗೆ ತುಂಬಾ ತೊಂದರೆ ಆಗಿದೆ. ಮಾವು ಅಂತಂದ್ರೆ ಒಂದ್ ಗಾದೆ ತಿಂದೆ, ಹಾವು ಕಡಿದ್ರೆ ನಾನ್ ಸಾಯ್ತೀನಿ, ಮಾವು ಕಡಿದ್ರೆ ಮನೆ ಮಂದಿ ಎಲ್ಲ ಸಾಯ್ತತೆ ಅಂತ. ಅದು ನಿಜಕ್ಕೂ ನಿಜವಾಗ್ಬಿಟ್ಟಿದೆ. ಈಗ ಹಾವಿನ ಕಲ್ಲು ಬಿದ್ದಿರೋ ಮನೆ ಮಂದಿಯವರಿಗೆಲ್ಲ ತೊಂದರೆ ಆಗಿದೆ. ಈ ಬರಗಾಲದಲ್ಲಿ ಡ್ರೈಲ್ಯಾಂಡ್ ಕ್ರಾಪ್ ಅಂತಂದು ತೋಟಗಾರಿಕೆ ಇಲಾಖೆಯವರು ಹೇಳಿದ್ರಿಂದ ಇದನ್ನ ನಾವು ಮಾಡಿದ್ವಿ. ಈಗ 3-4 ವರ್ಷದಿಂದ ಇದೇ ರೀತಿ ವಾತಾವರಣದಿಂದ ತೊಂದರೆ ಆಗ್ತಾ ಇದೆ. ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದ ಮಾವು ಬೆಳೆಗಾರರಿಗೆ ಅಕಾಲಿಕ ಮಳೆ ಶಾಪವಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸಂಕಷ್ಟದಲ್ಲಿರುವ ಬೆಳೆಗಾರನ ನೆರವಿಗೆ ಸರ್ಕಾರ ಧಾವಿಸುತ್ತಾ ಕಾದು ನೋಡಬೇಕಿದೆ. ಭೀಮನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅವರೆಲ್ಲರೂ ಕೂಡ ಈ ಬಾರಿ ಉತ್ತಮ ಫಸಲು ಬರುತ್ತೆ ಅಂತ ಭಾರಿ ಲಾಭದ ನಿರೀಕ್ಷೆಯಲ್ಲಿದ್ರು. ಆದರೆ ಅಕಾಲಿಕವಾಗಿ ಸುರಿದಂತ ಈ ಆಲಿಕಲ್ಲು ಮಳೆಗೆ ಕಂಗಾಲಾಗಿದ್ದಾರೆ, ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾವು ಬೆಳೆಗಾರನಿಗೆ ಬರೆ ಎಳೆದ ಅಕಾಲಿಕ ಮಳೆ. ಆಲಿಕಲ್ಲು ಮಳೆ ಆರ್ಭಟಕ್ಕೆ ರೈತರ ಬದುಕು ತಪ್ತರ. ಇನ್ನೇನು ಫಸಲು ಕೈಗೆ ಬಂತು ಅನ್ನೋ ಹೊತ್ತಿಗೆ ಮಾವು ಬೆಳೆಗಾರರು ತಲೆ ಮೇಲೆ ಕೈ ಹೊತ್ತು ಕೂರುವ ಸ್ಥಿತಿ ನಿರ್ಮಾಣವಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅಕಾಲಿಕವಾಗಿ ಸುರಿದ ಆಲಿಕಲ್ಲು ಸಹಿತ ಮಳೆಗೆ ಸಂಕಷ್ಟ ಎದುರಿಸುತ್ತಾ ಇದ್ದಾರೆ. ಅಕಾಲಿಕ ಮಳೆಯಿಂದ ಮಾವಿನಕಾಯಿ ಉದುರಿ ಹೋಗ್ತಾ ಇದೆ. ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಶಿಕಾರಿಪುರ ತಾಲೂಕಿನ ಶೀರಿಹಳ್ಳಿ ತಾಂಡಾದ ರೈತ ಶಂಕರನಾಯ್ಕ ಎಂಬುವವರ ಮಾವಿನ ತೋಟದಲ್ಲಿ 60% ಮಾವು ಉದುರಿ ಭೂಮಿ ಪಾಲಾಗಿದೆ. ಅಕಾಲಿಕ ಮಳೆ ಬಿದ್ದು ನಿನ್ನೆ ಎಲ್ಲ ಆಲಿಕಲ್ ಬಿದ್ದು ಎಲ್ಲ ಮಾವೆಲ್ಲ ಒಳ್ಳೆ ಫಸಲ್ ಬಂದಿತ್ತು, ಎಲ್ಲ ಉದುರ್ಬಿಟ್ಟು ಇದ್ದಾವೆ. ಏನ್ ಮಾಡ್ಬೇಕಂತ ರೈತರ ಸಂಕಟ ಅರ್ಥ ಮಾಡ್ಕೊಂಡ್ರೆ ಯಾರಿಲ್ಲ ಸರ್. ಬಹಳ ಹಾಳಾಗಿದಾವೆ ಸರ್. ತುಂಬಾ ಸರ್. ಈ ಮರಗಳು ನೋಡ್ರಿ ಸರ್, ನೀವೇ ಒಂದೊಂದು ಇಲ್ಲ ಸರ್, ಎಲ್ಲೋ ಒಂದೊಂದು ಇದಾವೆ. ಎಲ್ಲ ಉದುರಿದಾವ? ಎಲ್ಲ ಉದುರಿದಾವೆ ಸರ್. ಅಂದ್ರೆ ಒಳ್ಳೆ ಫಸಲ್ ಬಂದಿತ್ತು? ಒಳ್ಳೆ ಫಸಲ್ ಬಂದಿತ್ತು ಸರ್. ಖುಷಿಯಲ್ಲಿದ್ವಿ ನಾವು. ಒಳ್ಳೆ ಈ ಸತಿ ಫಸಲ್ ಬಂದಿದ್ದ ಖುಷಿಯಲ್ಲಿದ್ವಿ. ಅಷ್ಟರಲ್ಲಿ ನಿನ್ನೆ ಮಳೆ ಗಾಳಿ ಮತ್ತೆ ಅಕಾಲಿಕ ಇದು ಆಲಿಕಲ್ ಬಿದ್ದು ಎಲ್ಲ ಉದುರೋಗ್ಬಿಟ್ಟಿದೆ ಸರ್. 2-3 ವರ್ಷಗಳಿಂದ ಮಾವಿಗೆ ಬೆಲೆ ಸಿಗದೆ ಉತ್ತಮ ಇಳುವರಿ ಇಲ್ಲದೆ ಕಂಗೆಟ್ಟಿದ್ದ ಮಾವು ಬೆಳೆಗಾರನಿಗೆ ಈ ಬಾರಿ ಅಕಾಲಿಕ ಮಳೆ ಕೊಳ್ಳಿ ಇಟ್ಟಿದೆ. ಮರದಲ್ಲಿರುವ ಮಾವಿಗೆ ಆಲಿಕಲ್ಲಿನ ಪೆಟ್ಟು ಬಿದ್ದಿದೆ. ಹಣ್ಣಾಗುವ ತನಕ ಉಳಿಯುತ್ತೋ ಇಲ್ಲವೋ ಅನ್ನೋ ಆತಂಕ ಎದುರಾಗಿದೆ. ಅಕಾಲಿಕ ಮಳೆಯಿಂದ ಬರೇ ಮಳೆ ಆಗಿದ್ರೆ ಪರವಾಗಿಲ್ಲ, ಹಾವಿನ ಕಲ್ಲು ಸಾಕಷ್ಟು ಸುರಿದು ಮಾವಿನ ಫಸಲಿಗೆ ತುಂಬಾ ತೊಂದರೆ ಆಗಿದೆ. ಮಾವು ಅಂತಂದ್ರೆ ಒಂದ್ ಗಾದೆ ತಿಂದೆ, ಹಾವು ಕಡಿದ್ರೆ ನಾನ್ ಸಾಯ್ತೀನಿ, ಮಾವು ಕಡಿದ್ರೆ ಮನೆ ಮಂದಿ ಎಲ್ಲ ಸಾಯ್ತತೆ ಅಂತ. ಅದು ನಿಜಕ್ಕೂ ನಿಜವಾಗ್ಬಿಟ್ಟಿದೆ. ಈಗ ಹಾವಿನ ಕಲ್ಲು ಬಿದ್ದಿರೋ ಮನೆ ಮಂದಿಯವರಿಗೆಲ್ಲ ತೊಂದರೆ ಆಗಿದೆ. ಈ ಬರಗಾಲದಲ್ಲಿ
ಡ್ರೈಲ್ಯಾಂಡ್ ಟ್ರಾಪ್ ಅಂತಂದು ತೋಟಗಾರಿಕೆ ಇಲಾಖೆಯವರು ಹೇಳಿದ್ರಿಂದ ಇದನ್ನ ನಾವು ಮಾಡಿದ್ವಿ. ಈಗ 3-4 ವರ್ಷದಿಂದ ಇದೇ ರೀತಿ ವಾತಾವರಣದಿಂದ ತೊಂದರೆ ಆಗ್ತಾ ಇದೆ. ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದ ಮಾವು ಬೆಳೆಗಾರರಿಗೆ ಅಕಾಲಿಕ ಮಳೆ ಶಾಪವಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸಂಕಷ್ಟದಲ್ಲಿರುವ ಬೆಳೆಗಾರನ ನೆರವಿಗೆ ಸರ್ಕಾರ ಧಾವಿಸುತ್ತಾ ಕಾದು ನೋಡಬೇಕಿದೆ. ಭೀಮನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅವರೆಲ್ಲರೂ ಕೂಡ ಈ ಬಾರಿ ಉತ್ತಮ ಫಸಲು ಬರುತ್ತೆ ಅಂತ ಭಾರಿ ಲಾಭದ ನಿರೀಕ್ಷೆಯಲ್ಲಿದ್ರು. ಆದರೆ ಅಕಾಲಿಕವಾಗಿ ಸುರಿದಂತ ಈ ಆಲಿಕಲ್ಲು ಮಳೆಗೆ ಕಂಗಾಲಾಗಿದ್ದಾರೆ, ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾವು ಬೆಳೆಗಾರನಿಗೆ ಬರೆ ಎಳೆದ ಅಕಾಲಿಕ ಮಳೆ. ಆಲಿಕಲ್ಲು ಮಳೆ ಆರ್ಭಟಕ್ಕೆ ರೈತನ ಬದುಕು ತಪ್ತರ. ಇನ್ನೇನು ಫಸಲು ಕೈಗೆ ಬಂತು ಅನ್ನೋ ಹೊತ್ತಿಗೆ ಮಾವು ಬೆಳೆಗಾರರು ತಲೆ ಮೇಲೆ ಕೈ ಹೊತ್ತು ಕೂರುವ ಸ್ಥಿತಿ ನಿರ್ಮಾಣವಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅಕಾಲಿಕವಾಗಿ ಸುರಿದ ಆಲಿಕಲ್ಲು ಸಹಿತ ಮಳೆಗೆ ಸಂಕಷ್ಟ ಎದುರಿಸುತ್ತಾ ಇದ್ದಾರೆ. ಅಕಾಲಿಕ ಮಳೆಯಿಂದ ಮಾವಿನಕಾಯಿ ಉದುರಿ ಹೋಗ್ತಾ ಇದೆ. ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಶಿಕಾರಿಪುರ ತಾಲೂಕಿನ ಶೀರಿಹಳ್ಳಿ ತಾಂಡಾದ ರೈತ ಶಂಕರನಾಯ್ಕ ಎಂಬುವವರ ಮಾವಿನ ತೋಟದಲ್ಲಿ 60% ಮಾವು ಉದುರಿ ಭೂಮಿ ಪಾಲಾಗಿದೆ. ಅಕಾಲಿಕ ಮಳೆ ಬಿದ್ದು ನಿನ್ನೆ ಎಲ್ಲ ಆಲಿಕಲ್ ಬಿದ್ದು ಎಲ್ಲ ಮಾವೆಲ್ಲ ಒಳ್ಳೆ ಫಸಲು ಬಂದಿತ್ತು, ಎಲ್ಲ ಉದುರ್ಬಿಟ್ಟು ಇದ್ದಾವೆ. ಏನ್ ಮಾಡ್ಬೇಕಂತ ರೈತರ ಸಂಕಟ ಅರ್ಥ ಮಾಡ್ಕೊಂಡ್ರೆ ಯಾರಿಲ್ಲ ಸರ್. ಬಹಳ ಹಾಳಾಗಿದಾವೆ ಸರ್. ತುಂಬಾ ಸರ್. ಈ ಮರಗಳು ನೋಡ್ರಿ ಸರ್ ನೀವೇ, ಒಂದೊಂದು ಇಲ್ಲ ಸರ್, ಎಲ್ಲೋ ಒಂದೊಂದು ಇದಾವೆ. ಎಲ್ಲ ಉದುರಿದಾವ? ಎಲ್ಲ ಉದುರಿದಾವೆ ಸರ್. ಅಂದ್ರೆ ಒಳ್ಳೆ ಫಸಲು ಬಂದಿತ್ತು? ಒಳ್ಳೆ ಫಸಲು ಬಂದಿತ್ತು ಸರ್. ಖುಷಿಯಲ್ಲಿದ್ವಿ ನಾವು. ಒಳ್ಳೆ ಈ ಸತಿ ಫಸಲು ಬಂದಿದ್ದಂತ ಖುಷಿಯಲ್ಲಿದ್ವಿ. ಅಷ್ಟರಲ್ಲಿ ನಿನ್ನೆ ಮಳೆ ಗಾಳಿ ಮತ್ತೆ ಅಕಾಲಿಕ ಇದು ಆಲಿಕಲ್ ಬಿದ್ದು ಎಲ್ಲ ಉದುರೋಗ್ಬಿಟ್ಟಿದೆ ಸರ್. 2-3 ವರ್ಷಗಳಿಂದ ಮಾವಿಗೆ ಬೆಲೆ ಸಿಗದೆ ಉತ್ತಮ ಇಳುವರಿ ಇಲ್ಲದೆ ಕಂಗೆಟ್ಟಿದ್ದ ಮಾವು ಬೆಳೆಗಾರನಿಗೆ ಈ ಬಾರಿ ಅಕಾಲಿಕ ಮಳೆ ಕೊಳ್ಳಿ ಇಟ್ಟಿದೆ. ಮರದಲ್ಲಿರುವ ಮಾವಿಗೆ ಆಲಿಕಲ್ಲಿನ ಪೆಟ್ಟು ಬಿದ್ದಿದೆ. ಹಣ್ಣಾಗುವ ತನಕ ಉಳಿಯುತ್ತೋ ಇಲ್ಲವೋ ಅನ್ನೋ ಆತಂಕ ಎದುರಾಗಿದೆ. ಅಕಾಲಿಕ ಮಳೆಯಿಂದ ಬರೇ ಮಳೆ ಆಗಿದ್ರೆ ಪರವಾಗಿಲ್ಲ, ಹಾವಿನ ಕಲ್ಲು ಸಾಕಷ್ಟು ಸುರಿದು ಮಾವಿನ ಫಸಲಿಗೆ ತುಂಬಾ ತೊಂದರೆ ಆಗಿದೆ. ಮಾವು ಅಂತಂದ್ರೆ ಒಂದು ಗಾದೆ ತಿಂದೆ, ಹಾವು ಕಡಿದ್ರೆ ನಾನ್ ಸಾಯ್ತೀನಿ, ಮಾವು ಕಡಿದ್ರೆ ಮನೆ ಮಂದಿ ಎಲ್ಲ ಸಾಯ್ತತೆ ಅಂತ. ಅದು ನಿಜಕ್ಕೂ ನಿಜವಾಗ್ಬಿಟ್ಟಿದೆ. ಈಗ ಹಾವಿನ ಕಲ್ಲು ಬಿದ್ದಿರೋ ಮನೆ ಮಂದಿಯವರಿಗೆಲ್ಲ ತೊಂದರೆ ಆಗಿದೆ. ಈ ಬರಗಾಲದಲ್ಲಿ ಡ್ರೈಲ್ಯಾಂಡ್ ಟ್ರಾಪ್ ಅಂತಂದು ತೋಟಗಾರಿಕೆ ಇಲಾಖೆಯವರು ಹೇಳಿದ್ರಿಂದ ಇದನ್ನ ನಾವು ಮಾಡಿದ್ವಿ. ಈಗ 3-4 ವರ್ಷದಿಂದ ಇದೇ ರೀತಿ ವಾತಾವರಣದಿಂದ ತೊಂದರೆ ಆಗ್ತಾ ಇದೆ. ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದ ಮಾವು ಬೆಳೆಗಾರರಿಗೆ ಅಕಾಲಿಕ ಮಳೆ ಶಾಪವಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸಂಕಷ್ಟದಲ್ಲಿರುವ ಬೆಳೆಗಾರನ ನೆರವಿಗೆ ಸರ್ಕಾರ ಧಾವಿಸುತ್ತಾ ಕಾದು ನೋಡಬೇಕಿದೆ. ಭೀಮನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.